ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಒಬ್ಬ ಆತ್ಮೀಕನಿಗೆ ಬೇಕಾದದ್ದೇನೆಂದು ಒಂದೇ ಅಕ್ಷರದಿಂದ ಸುಲಭವಾಗಿ ನಾವು ಜ್ಞಾಪಕದಲ್ಲಿಟ್ಕೊಳ್ಳುವ ಹಾಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಬರ್ತಿದ್ದೇನೆ. ಒಬ್ಬ ಆತ್ಮೀಕನಿಗೆ ಸತ್ಯ ಬೇಕು, ಸಾಕ್ಷಿ ಬೇಕು, ಸಭೆ ಬೇಕು, ಸಂತೋಷ ಬೇಕು, ಸಮಾಧಾನ ಬೇಕು, ಸಂತೃಪ್ತಿ ಬೇಕು. ಆತ್ಮಿಕನ ಜೀವಿತದಲ್ಲಿ ಸಂತೃಪ್ತಿ ಎಷ್ಟು ಅವಶ್ಯಕವಾಗಿದೆ ಎಂದು ನಿನ್ನೆಯವರೆಗೂ ನಾವು ತಿಳಿದುಕೊಂಡಿದ್ದೇವೆ. ಆತ್ಮೀಕನ ಸಂತೃಪ್ತಿ ಬಗ್ಗೆ, ಆತ್ಮೀಕನ ಸಮಾಧಾನ, ಆತ್ಮೀಕನ ಸಂತೋಷ. ಈ ದಿನ ವಿಶೇಷವಾಗಿ ಆತ್ಮೀಕನ ಸಂಚಾರ. ನಾವು ಈ ಲೋಕದಲ್ಲಿ ಸಂಚರಿಸುತ್ತಿದ್ದೇವೆ, ಅಂದರೆ ಜೀವಿಸುತ್ತಿದ್ದೇವೆ, ಅಂದರೆ ಪ್ರಯಾಣ ಮಾಡ್ತಿದ್ದೇವೆ. ನಮ್ಮ ಜೀವಿತ ಹುಟ್ಟುವುದರಿಂದ ಪ್ರಾರಂಭವಾಯಿತು, ಮರಣದೊಂದಿಗೆ ಆ ಜೀವಿತ ಮುಗಿಯುತ್ತೆ. ಇದರ ಮಧ್ಯದಲ್ಲಿ ನಾವು ಮಾಡುವಂಥದ್ದು ಪ್ರಯಾಣ. ಎಕ್ಸಾಂಪಲ್, ಬೈಬಲ್ನಲ್ಲಿ ಅರಣ್ಯಕಾಂಡ ಎಂಬ ಒಂದು ಪುಸ್ತಕ ನೋಡುತ್ತೇವೆ. ಬೈಬಲಿನ 4ನೇ ಪುಸ್ತಕ ಅರಣ್ಯಕಾಂಡ ಆಗಿದೆ. ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ. ಈ ಅರಣ್ಯಕಾಂಡಕ್ಕೆ ಮತ್ತೊಂದು ಹೆಸರಿದೆ, ಅದೇನೆಂದರೆ ಸಂಚಾರ ಕಾಂಡ. ಏನದು? ಸಂಚಾರ ಕಾಂಡ. ಯಾಕೆಂದರೆ ಈ ಅರಣ್ಯಕಾಂಡದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಬಹಳವಾಗಿ ಸಂಚಾರ ಮಾಡಿರುವಂತೆ ನಾವು ಕಾಣುತ್ತೇವೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅವರು ಹಾಗೆ ಬಹಳ ಸಂಚಾರ ಮಾಡಿರುವುದನ್ನು ನಾವು ಕಾಣುತ್ತೇವೆ. ಅದಕ್ಕಾಗಿ ಅರಣ್ಯಕಾಂಡಕ್ಕೆ ಮತ್ತೊಂದು ಹೆಸರು ಯಾವುದೆಂದರೆ ಸಂಚಾರ ಕಾಂಡ. ಆತ್ಮೀಕರಾಗಿ ನಾವು ಈ ಲೋಕದಲ್ಲಿ ಸಂಚರಿಸುತ್ತಿದ್ದೇವೆ, ಈ ಲೋಕದಲ್ಲಿ ನಾವು ಪ್ರಯಾಣ ಮಾಡ್ತಿದ್ದೇವೆ. ಆದರೆ ನಾವು ಮಾಡುವ ಪ್ರಯಾಣ ನಮ್ಮ ಆತ್ಮಿಕತೆಯನ್ನು ಕಾಪಾಡಬೇಕು, ಪರಿಶುದ್ಧತೆಯನ್ನು ಕಾಪಾಡಬೇಕು, ಸಾಕ್ಷಿಯನ್ನು ಕಾಪಾಡಬೇಕು, ದೇವರು ನಮಗೆ ಅನುಗ್ರಹಿಸಿರುವಂತಹ ಕೆಲಸ ಕಾಪಾಡಬೇಕು, ಸೇವೆ ಕಾಪಾಡಬೇಕು. ಹಾಗೆ ಕಾಪಾಡಿಕೊಳ್ಳದೆ ನಾವು ಮಾಡುವಂತಹ ಸಂಚಾರ ಅಂದರೆ ಪ್ರಯಾಣ, ಅಂದರೆ ನಾವು ಹಾಕುವ ಹೆಜ್ಜೆಗಳು ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವುದಾದರೆ ಅದು ನಮಗೆ ಬಹಳ ಪ್ರಮಾದಕರವಾಗಿರುತ್ತೆ ಎಂಬ ಸತ್ಯ ಮರೆಯಬಾರದೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಮೊದಲನೇದಾಗಿ ಸಂಸೋನನ ಸಂಚಾರ, ಎರಡನೇದಾಗಿ ಯೋನನ ಸಂಚಾರ, ಮೂರನೆಯದಾಗಿ ದಾವೀದನ ಸಂಚಾರ, ನಾಲ್ಕನೆಯದಾಗಿ ಒಬ್ಬನ ಸಂಚಾರ. ಬೈಬಲ್ನಲ್ಲಿರುವ ಬಹಳ ಜನರ ಪ್ರಯಾಣಗಳ ಕುರಿತಾಗಿ ಹೇಗೆ ಅವರು ಸಂಚರಿಸಿದರೆಂದು ಲಿಖಿಸಲ್ಪಟ್ಟಿದೆ. ಆದರೆ ಇವರ ಬಗ್ಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ ಸಂಸೋನನ ಸಂಚಾರ, ಅಂದರೆ ಅವನ ಪ್ರಯಾಣ. ನಿಮಗೆ ಜ್ಞಾಪಕ ಇದೆಯಾ? ಸಂಸೋನನ ತಂದೆ ತಾಯಿ ಆತ್ಮಿಕರಾಗಿದ್ರು. ತಾಯಿಯ ಹೆಸರು ಏನೆಂದು ಗೊತ್ತಿಲ್ಲ, ಆದರೆ ತಂದೆಯ ಹೆಸರು ಮನೋಹ. ಇವರು ಫಿಲಿಸ್ಟಿಯರು ಪರಿಪಾಲನೆ ಮಾಡುತ್ತಿರುವಾಗ ಬಂದಿಯಾಳುಗಳಾಗಿ ಬಳಲುತ್ತಿರುವಂತಹ ಕಾಲದಲ್ಲಿದ್ರು. ಯಾಕೆಂದರೆ ಇಸ್ರಾಯೇಲ್ ಪ್ರಜೆಗಳು ಇಷ್ಟಾನುಸಾರವಾಗಿ ಜೀವಿಸಿ ದೇವರಿಗೆ ಕೋಪವನ್ನು ಹುಟ್ಟಿಸಿದ್ದರಿಂದ ದೇವರು ಇಸ್ರಾಯೇಲರನ್ನು ಶಿಕ್ಷಿಸಿ ಈ ಇಸ್ರಾಯೇಲರನ್ನು ಫಿಲಿಸ್ಟಿಯರ ಕೈಗೆ ಒಪ್ಪಿಸ್ತಾರೆ. ಫಿಲಿಸ್ಟಿಯರು ಇಸ್ರಾಯೇಲ್ ಪ್ರಜೆಗಳಿಗೆ ಬಹು ಭಯಂಕರವಾಗಿ ಬಂದಿಯಾಳುಗಳನ್ನಾಗಿ ಬಂಧಿಸಿ ಅವರನ್ನು ಬಹಳವಾಗಿ ವೇಧಿಸುವ ಕಾಲ ಅದಾಗಿತ್ತು. ಬನ್ನಿರಿ ಬೈಬಲಲ್ಲಿ ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ಯರು ಮತ್ತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಯೆಹೋವನು 40 ವರ್ಷಗಳವರೆಗೂ ಅವರನ್ನು ಫಿಲಿಸ್ಟಿಯರ ಕೈಗೆ ಒಪ್ಪಿಸಿಕೊಟ್ಟನು. ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ. ಹೀಗೆ ಇಸ್ರಾಯೇಲ್ಯರು ಯೆಹೋವನ ಸನ್ನಿಧಿಯಲ್ಲಿ ದೋಷಿಗಳಾಗಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಾಳ್ ದೇವತೆಯ ಸ್ತಂಭಗಳನ್ನು ಪೂಜಿಸಿದರು. ಅದಕ್ಕಾಗಿ ಯೆಹೋವನ ಕೋಪವು ಇಸ್ರಾಯೇಲ್ಯರ ಮೇಲೆ ಹೆಚ್ಚಾದದರಿಂದ ಆತನು ಅರಸನಾದ ಕೂಷಾನ್ ರೀಷಾತಾಯಿಮ್ ಎಂಬುವನಿಗೆ ದಾಸರಾಗಲು ಮಾರಿಬಿಟ್ಟನು. ಇಸ್ರಾಯೇಲ್ಯರು 8 ವರ್ಷಗಳವರೆಗೆ ಕೂಷಾನ್ ರೀಷಾತಾಯಿಮ್ ಎಂಬುವನಿಗೆ ದಾಸರಾಗಿಯೇ ಇದ್ದರು. ಇಲ್ಲಿ ನಡೆದದೇನು? ಇಸ್ರಾಯೇಲ್ಯರು ದೇವರಿಗೆ ಇಷ್ಟಕರವಾಗಿ ನಡೆದುಕೊಳ್ಳದೆ ತಮ್ಮ ಇಷ್ಟಾನುಸಾರವಾಗಿ ಜೀವಿಸಿದಾಗ ದೇವರು ಅವರನ್ನು ಶಿಕ್ಷಿಸುತ್ತಾರೆ, ಶತ್ರುಗಳ ಕೈಗೆ ಅವರನ್ನು ಒಪ್ಪಿಸಿಕೊಡ್ತಾರೆ. ಎಷ್ಟು ವರ್ಷಗಳವರೆಗೂ ಎಂದು ನೋಡುವುದಾದ್ರೆ ಅಲ್ಲಿ 8 ವರ್ಷಗಳವರೆಗೂ ಅವರನ್ನು ಬಂದಿಯಾಳುಗಳನ್ನಾಗಿ ಬಂಧಿಸಿ ಶತ್ರುಗಳ ಕೈಗೆ ಒಪ್ಪಿಸಿಕೊಡುತ್ತಾರೆ. ಆಗ ಇಸ್ರಾಯೇಲ್ಯರು ಮಾಡಿದ್ದೇನೆಂದರೆ 9ನೇ ವಚನ ನೋಡಿ. ಇಸ್ರಾಯೇಲ್ಯರು ಯೆಹೋವನಿಗೆ ಮೊರೆ ಇಟ್ಟಾಗ ಅಳುತ್ತಾರೆ. ಶಿಕ್ಷೆ ಸಹಿಸಲಿಕ್ಕಾಗಲ್ಲ, ಬಂದಿ ಆಳುತನ ಸಹಿಸಲಿಕ್ಕಾಗಲಿಲ್ಲ, ಬಾಧೆಯನ್ನು ತಾಳಲಿಕ್ಕಾಗದೆ
ರಕ್ಷಿಸುವಂತಹ ದೇವರಿಗೆ ಮೊರೆಯಿಡುತ್ತಾರೆ. ದೇವರು ಕನಿಕರಿಸುತ್ತಾರೆ, ಮತ್ತೊಬ್ಬ ನ್ಯಾಯಸ್ಥಾಪಕನನ್ನು ಕಳಿಸಿಕೊಡುತ್ತಾರೆ. ಅವರನ್ನು ಬಂದಿ ಆಳುತನದಿಂದ ಬಿಡಿಸಿರುವಂತೆ ನಾವು ಅಲ್ಲಿ ನೋಡ್ತೇವೆ. 11ನೇ ವಚನ. ಆಗ 40 ವರ್ಷಗಳವರೆಗೂ ದೇಶದಲ್ಲಿ ಸಮಾಧಾನವಿತ್ತು. ಪಾಪ ಮಾಡಿರುವಂತಹ ಈ ಇಸ್ರಾಯೇಲ್ ಪ್ರಜೆಗಳು ಮಾಡಿರುವ ಪಾಪಕ್ಕಾಗಿ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಮೊರೆಯಿಟ್ಟಾಗ ದೇವರು ಕನಿಕರಿಸುತ್ತಾರೆ, ಅವರಿಗೆ ಬಂದಿ ಆಳುತನದಿಂದ ಬಿಡಿಸುತ್ತಾರೆ. ಎಷ್ಟು ವರ್ಷಗಳವರೆಗೂ ಅವರಿಗೆ ವಿಶ್ರಾಂತಿ ಕೊಡ್ತಾರೆ ಗೊತ್ತಾ? 40 ವರ್ಷಗಳವರೆಗೂ ಅವರು ನೆಮ್ಮದಿ ಉಳ್ಳವರಾಗಿ ಜೀವಿಸುತ್ತಾರೆ. ಯಾವಾಗ ಅವರ ಜೀವಿತದಲ್ಲಿ ನೆಮ್ಮದಿ ಇತ್ತೋ, ಪ್ರಶಾಂತತೆ ದೊರಕಿತೋ, ಶತ್ರು ಭಯವಿಲ್ಲದೆ, ಭೀತಿ ಇಲ್ಲದೆ ಅವರು ಜೀವಿಸಲು ಆರಂಭಿಸಿದರು, ಯಾವಾಗ ಅದನ್ನು ರೂಢಿ ಮಾಡಿಕೊಂಡರೋ, ದೇವರಿಗೆ ಮತ್ತಷ್ಟು ನಿಕಟತೆಯಲ್ಲಿ ಜೀವಿಸುತ್ತಾ, ದೇವರೇ, ಒಮ್ಮೆ ನಾವು ಬಂದಿ ಆಳುಗಳಾಗಿದ್ದೆವು, ಹಾಗೆ ಬಂದಿ ಆಳುಗಳಾಗಿ ಎಷ್ಟೋ ಬಾಧೆ ಪಟ್ಟಿದ್ದೇವೆ, ಎಷ್ಟೋ ಬಂಧನದಲ್ಲಿ ಜೀವಿಸಿದ್ದೇವೆ. ಆ ಬಂದಿ ಆಳುತನದಿಂದ ಬಿಡಿಸಿ ಈಗ ನಮಗೆ ಭದ್ರತೆಯನ್ನು ಕೊಟ್ಟಿದ್ದೀರಿ, ಭವಿಷ್ಯದ ವಿಷಯದಲ್ಲಿ ಭದ್ರತೆ ಕೊಟ್ಟಿದ್ದೀರಿ, ಅದಕ್ಕಾಗಿ ಜೀವಿತ ಕಾಲ ನಿಮ್ಗೆ ಋಣಸ್ಥರಾಗಿ ಬದುಕುತ್ತೇವೆ ಎಂದು ಹೇಳಬೇಕಾದ ಇಸ್ರಾಯೇಲ್ ಪ್ರಜೆಗಳು ಏನ್ ಮಾಡುತ್ತಾರೆ ಗೊತ್ತಾ? ಭದ್ರವಾಗಿರೋದ್ರಿಂದ, ಕ್ಷೇಮವಾಗಿರೋದ್ರಿಂದ, ಎಲ್ಲವೂ ಚೆನ್ನಾಗಿರೋದ್ರಿಂದ, ನಾಯಿ ಬಾಲ ಡೊಂಕ ಇರುವಂತೆ ಮತ್ತೆ ಏನ್ ಮಾಡ್ತಾರೆ ನೋಡೋಣ ಬನ್ನಿ. 12ನೇ ವಚನ. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ, ಏನಂತೆ? ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಯೆಹೋವನು ಇಸ್ರಾಯೇಲರ ವಿರುದ್ಧ ಯುದ್ಧ ಮಾಡುವುದಕ್ಕಾಗಿ ಮೋವಾಬ್ಯರ ಅರಸನಾದ ಎಗ್ಲೋನನನ್ನು ಬಲಪಡಿಸಿದನು. ಏನಾಯ್ತು? ಇಸ್ರಾಯೇಲರು ಅವನಿಗೆ 18 ವರ್ಷಗಳವರೆಗೂ, ಯಾರಿಗೆ? ಮೋವಾಬ್ಯರ ರಾಜನಿಗೆ ದಾಸರಾದ್ರು. ಮೊದಲನೇದಾಗಿ ಎಷ್ಟು ವರ್ಷಗಳವರೆಗೂ ಶಿಕ್ಷಿಸಲ್ಪಟ್ರು? 8 ವರ್ಷಗಳವರೆಗೂ. ಆನಂತರ ಎಷ್ಟು ವರ್ಷಗಳವರೆಗೂ ದೇವರವರಿಗೆ ನೆಮ್ಮದಿ ಕೊಡ್ತಾರೆ? 40 ವರ್ಷಗಳವರೆಗೂ. ಆಗ ಸರಿಯಾಗಿರ್ಬೇಕಲ್ಲವೇ? ದಯವಿಟ್ಟು ಗಮನಿಸಿ ಕ್ರೈಸ್ತಿಯ ಸಮಾಜವೇ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಯಾವಾಗ ನಿಕಟತೆಯಲ್ಲಿ ಜೀವಿಸ್ತೇವೆ ಗೊತ್ತಾ? ಹೇಳ್ತೇನೆ ಕೇಳಿ, ಯಾವಾಗ ನಿಕಟತೆಯಲ್ಲಿ ಜೀವಿಸ್ತೇವೆಂದು. ನಮ್ಮ ಪರಿಸ್ಥಿತಿಗಳು ಸರಿಯಾಗಿಲ್ಲದಿರುವಾಗ, ಆರ್ಥಿಕ ತೊಂದರೆಗಳು ಬಂದಾಗ, ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ, ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುವಾಗ, ಮಕ್ಕಳು ನಮಗೆ ಬಹಳವಾಗಿ ವಿರೋಧಿಸುತ್ತಿರುವಾಗ, ಇಲ್ಲವೇ ಬಾಧೆಪಡಿಸುತ್ತಿರುವಾಗ, ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ ನಾವು ಹೋರಾಟಗಳನ್ನು ಹಾದು ಹೋಗುವಾಗ, ಅಸ್ತವ್ಯಸ್ತ ಹಾದು ಹೋಗುವಾಗ, ಆಪತ್ತುಗಳನ್ನು ಹಾದು ಹೋಗುವಾಗ ದೇವರ ಬಳಿಗೆ ಬಂದು ಎಷ್ಟೋ ಪ್ರಾರ್ಥಿಸುತ್ತೇವೆ, ಎಷ್ಟೋ ಮೊರೆ ಇಡುತ್ತೇವೆ. ಯಾವಾಗ ಸಾಧಾರಣವಾಗಿ ಮೊಳಕಾಲು ಊರ್ತೇವೆ? ಎಲ್ಲವೂ ಸರಿಯಾಗಿದ್ದಾಗ ಮೊಳಕಾಲು ಊರುತ್ತೇವೋ? ಏನು ಸರಿಯಾಗಿಲ್ಲದಿರುವಾಗ ಮೊಳಕಾಲು ಊರ್ತೇವೋ? ಸಹಜವಾಗಿ ಪರಿಸ್ಥಿತಿಗಳು ಸರಿಯಾಗಿಲ್ಲದಿರುವಾಗಲೇ ನಾವು ಹೆಚ್ಚು ಮೊಳಕಾಲೂರಿ ಪ್ರಾರ್ಥಿಸುವ ಪ್ರಯತ್ನ ಮಾಡ್ತೇವೆ. ಅದು ಅಷ್ಟೊಂದು ಪರಿಪಕ್ವತೆಗೆ ಸೂಚನೆಯಾಗಿರುವ ಆತ್ಮಿಕತೆ ಅಲ್ಲವೇ ಅಲ್ಲ. ಯಾಕೆಂದರೆ ಅದನ್ನೆಲ್ಲ ದೇವರು ನಮಗೆ ಕಲಿಸಿರೋದು. 5 ರೊಟ್ಟಿ 2 ಮೀನುಗಳನ್ನು ಯೇಸು ಅನೇಕ ಸಾವಿರಾರು ಜನರಿಗೆ ಆಹಾರವಾಗಿ ಹಂಚಿಕೊಡುವುದಕ್ಕಿಂತ ಮುಂಚೆ ಆತನು ಅವುಗಳಲ್ಲಿ ಕೈಯಲ್ಲಿ ಹಿಡಿದುಕೊಂಡು ತಂದೆಗೆ ಮೊರೆ ಇಡುತ್ತಾರೆ, ಇಲ್ಲವೇ ಪ್ರಾರ್ಥನೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿಯುತ್ತಾರೆ. ಆಗ ಅದ್ಭುತ ನಡೆಯುತ್ತೆ ಅಲ್ಲಿ. ಆ ಅದ್ಭುತ ನಡೆದ ನಂತರ, ಎಲ್ಲರಿಗೂ ಊಟ ಬಡಿಸಿದ ನಂತರ, ಯೇಸು ತನ್ನ ಶಿಷ್ಯರಿಗೆ ಬಲವಂತ ಮಾಡಿ ಹೋಗಿರಿ 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 ಅಂತ ಹೇಳಿ ದೋಣಿ ಹತ್ತಿಸಿ ಅವರನ್ನು ಕಳಿಸುತ್ತಾರೆ. ಜನರೆಲ್ಲರಿಗೂ ಕೂಡ ನೀವು ಹೋಗಿರಿ ಎಂಬುದಾಗಿ ಕಳಿಸಿಕೊಡುತ್ತಾರೆ. ಆನಂತರ ಏಕಾಂತವಾಗಿ ಯೇಸು ದೇವರೊಂದಿಗೆ ಕಾಲ ಕಳೆದರು ಎಂದು ಬೈಬಲ್ನಲ್ಲಿ ನೋಡ್ತೇವೆ. ಅದ್ಭುತ ನಡೆದ ನಂತರ, ಮಹತ್ಕಾರ್ಯ ನಡೆದ ನಂತರ, ಅಷ್ಟೊಂದು ಸಾವಿರಾರು ಜನರಿಗೆ ಊಟ ಬಡಿಸಿದ ನಂತರ ಯೇಸು ಆಶಿಸಿದ್ದೇನೆಂದರೆ, ನಾನು ನನ್ನ ತಂದೆಯೊಂದಿಗೆ ಕಾಲ ಕಳೆಯಬೇಕು. ಅದ್ಭುತ ಕಾರ್ಯ ನಡೆದಿತ್ತು, ಮಹತ್ ಕಾರ್ಯ ನಡೆದಿತ್ತು. ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ಅದ್ಭುತಕ್ಕಾಗಿ ಯೇಸು ಮಾಡಿದ ಪ್ರಾರ್ಥನೆ ಬಹಳ ಚಿಕ್ಕದಾಗಿತ್ತು. ಆ 5 ರೊಟ್ಟಿ 2 ಮೀನುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾರೆ, ಅವುಗಳನ್ನು ಆಶೀರ್ವದಿಸ್ತಾರೆ. ಹಾಗೆ ಮಾಡುವುದಕ್ಕಾಗಿ 2-3 ನಿಮಿಷ ಹಿಡಿದಿರುತ್ತೆ. ಆದರೆ ಅದ್ಭುತ ಮಾಡಿದ ನಂತರ ಯೇಸು ಮಾಡಿದ್ದೇನು ಗೊತ್ತಾ? ಆ ರಾತ್ರಿ ಎಲ್ಲವೂ ದೇವರೊಂದಿಗೆ ಕಾಲ ಕಳೆದ್ರು. ಅಂದ್ರೆ ಅದ್ಭುತ ಮಾಡಿ ಅವಶ್ಯಕತೆ ತೀರಿಸಬೇಕಾದಾಗ ದೇವರೊಂದಿಗೆ ಹೆಚ್ಚು ಕಾಲ ಕಳೆದ್ರು, ಇಲ್ಲವೇ ಆ ಅವಶ್ಯಕತೆ ತೀರಿ ಹೋದ ನಂತರ ದೇವರೊಂದಿಗೆ ಹೆಚ್ಚು ಸಮಯ ಕಳೆದ್ರು? ಅವಶ್ಯಕತೆ ತೀರಿದ ನಂತರವೇ. ಇದನ್ನು ದೇವರು ಒಂದು ಅದ್ಭುತವಾದ ಬೆಲೆ ಬಾಳುವ ಪಾಠ ನಮಗೆ ಮಾದರಿಯುತವಾಗಿ ಕಲಿಸಲು ತೋರಿಸಿದ್ದಾರೆ. ನಮಗಿರುವಂತಹ ಜೀವಿತ ವಿಧಾನವೇನೆಂದರೆ, ಅವಶ್ಯಕತೆ ತೀರುವವರೆಗೂ ಯೇಸುವಿನ ಪಾದ ಹಿಡಿದುಕೊಳ್ತೇವೆ, ಯೇಸುವಿನ ಸನ್ನಿಧಿಗೆ ಬರ್ತೇವೆ, ಆತನ ಪಾದ ಹಿಡಿದುಕೊಂಡು ಮೊರೆ ಇಡುತ್ತೇವೆ, ಉಪವಾಸವಿರ್ತೇವೆ. ಆದರೆ ಅವಶ್ಯಕತೆ ತೀರಿ ಹೋದ ನಂತರ ಅದೇನು? ಯಾವ ದೇವರಿಗೆ ನಾವು ಮೊರೆ ಇಟ್ಟಿದ್ದೇವೋ, ಯಾವ ದೇವರ ಪಾದ ಹಿಡಿದುಕೊಂಡೆವೋ, ಪ್ರಲಾಪಿಸಿ ಯಾವ ದೇವರಿಗೆ ಪ್ರಾರ್ಥಿಸಿದೆವೋ, ಆ ದೇವರಿಗೆ ಅದೇನು ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಆತನ ಸನ್ನಿಧಿ ನಿರ್ಲಕ್ಷ್ಯ ಮಾಡ್ತೇವೆ, ಆತನ ವಾಕ್ಯ ನಿರ್ಲಕ್ಷ್ಯ ಮಾಡ್ತೇವೆ, ಆತನ ಆಲಯಗೆ ಹೋಗುವುದನ್ನು ನಿರ್ಲಕ್ಷ್ಯ ಮಾಡ್ತೇವೆ, ಪ್ರಾರ್ಥನಾ ಜೀವಿತ ನಿರ್ಲಕ್ಷ್ಯ ಮಾಡ್ತೇವೆ. ಯಾಕೆಂದರೆ ನಮಗೆ ಭಯ ಹುಟ್ಟಿಸುವಂತಹ ಪರಿಸ್ಥಿತಿಗಳು ನಮ್ಮ ಸುತ್ತಲೂ ಯಾವುದೂ ಇರುವುದಿಲ್ಲ.
ಒಂದು ಮಗು ಯಾವಾಗ ಓಡೋಡಿ ಬಂದು ಮಮ್ಮಿ ಎಂದು ಕಿರುಚುತ್ತಾ ಬಂದು ಗಟ್ಟಿಯಾಗಿ ಮಮ್ಮಿಗೆ ಅಪ್ಪಿಕೊಳ್ತಾನೆ ಹೇಳಿ? ನಾಯಿ ಆ ಮಗುವನ್ನು ಹಿಂದಟ್ಟುವಾಗ ಅಷ್ಟೇ ಅಲ್ಲವೋ? ನಾಯಿ ಆಗಲಿ ಕೋಳಿ ಆಗಲಿ ಬೆನ್ನಟ್ಟಿದೆ ಅಂದ್ಕೊಳ್ಳಿ, ಆ ಮಗು ಏನ್ ಮಾಡುತ್ತೆ? ಓಡೋಡಿ ಬಂದು ಮಮ್ಮಿಗೆ ಅಪ್ಪಿಕೊಳ್ತಾನೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆ ಚಿಕ್ಕ ಮಗುವಿನ ಸ್ವಭಾವ ಇದೆ. ಯಾವುದೋ ಸಮಸ್ಯೆ ನಮಗೆ ಬೆನ್ನಟ್ಟಿ ನಮ್ಮನ್ನು ಬೆದರಿಸುವಾಗ, ನಮ್ಮನ್ನು ತೊಂದರೆ ಕೊಡುತ್ತಿರುವಾಗ, ಯಾರೋ ಒಬ್ಬರು ನಮ್ಮನ್ನು ಬೆದರಿಸುವಾಗ, ಯಾರೋ ಒಬ್ಬರು ನಮ್ಮ ವಿರುದ್ಧ ಎದ್ದೇಳುವಾಗ, ಯಾವುದೋ ಪರಿಸ್ಥಿತಿ ಎದ್ದೇಳುವಾಗ ಓಡೋಡಿ ದೇವರ ಸನ್ನಿಧಿಗೆ ಬರ್ತಿದ್ದೇವೆ, ಆತನಿಗೆ ಪ್ರಾರ್ಥಿಸ್ತಿದ್ದೇವೆ, ಆತನ ಪಾದ ಹಿಡಿದುಕೊಳ್ತೇವೆ. ಆದರೆ ದೇವರು ಕನಿಕರಿಸಿದ ನಂತರ, ನಮಗೆ ಭದ್ರತೆ ಕೊಟ್ಟ ನಂತರ, ನಮಗೆ ಭವಿಷ್ಯದ ಮೇಲೆ ಆಸೆ ಕಲ್ಪಿಸಿದ ನಂತರ ಅದೇನೋ ನಾಯಿ ಬಾಲ ಡೊಂಕವಿದ್ದಂತೆ ಮತ್ತೆ ಹಳೆಯ ಜೀವಿತಕ್ಕೆ ಹೋಗ್ಬಿಡ್ತೇವೆ. ಹೊಲಸಾದ ಕೆಲಸಗಳನ್ನು ಮಾಡ್ತೇವೆ. ಇಸ್ರಾಯೇಲರು ಅದೇ ಕೆಲಸ ಮಾಡ್ತಾರೆ, ಪದೇ ಪದೇ ಹಾಗೇ ಮಾಡ್ತಾರೆ. ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿರುವುದರಿಂದ ದೇವರು ಅವರಿಗೆ 8 ವರ್ಷಗಳವರೆಗೂ ಶಿಕ್ಷಿಸುತ್ತಾರೆ. ಹಾಗೆ ಶಿಕ್ಷಿಸಿದ ಮೇಲೆ ಬುದ್ಧಿ ತಂದುಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ದೇವರಿಗೆ ಮೊರೆ ಇಡುತ್ತಾರೆ. ದೇವರು ಕನಿಕರಿಸಿ ಅವರನ್ನು ಬಿಡಿಸುವುದಕ್ಕಾಗಿ ಒಬ್ಬ ನಾಯಕನನ್ನು ನೇಮಿಸುತ್ತಾರೆ, ಬಿಡುಗಡೆ ಹೊಂದಿಕೊಳ್ತಾರೆ. 40 ವರ್ಷಗಳವರೆಗೂ ಪ್ರಶಾಂತವಾಗಿ ಜೀವಿತವನ್ನು ಅನುಭವಿಸುತ್ತಾರೆ. ಈಗ ಸರಿಯಾಗಿರ್ಬೇಕಲ್ಲವೇ? ಮತ್ತೊಮ್ಮೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಮತ್ತೊಮ್ಮೆ ಅಂದ್ರೆ ಯಾವುದನ್ನು ಬೇಡ ಅಂದ್ಕೊಂಡ್ರು, ಯಾವುದು ಬೇಕಾಗಿಲ್ಲ ಅಂದ್ಕೊಂಡ್ರು, ಯಾವ್ದು ಮಾಡಬಾರ್ದು ಅಂದ್ಕೊಂಡ್ರು, ಯಾವ್ದು ತಪ್ಪು ಅಂದ್ಕೊಂಡ್ರು, ಅದನ್ನೇ ಗೊತ್ತಲ್ಲವೇ? ಬಹಳ ಅದು ತಿನ್ನುತ್ತೆ. ಸಾಧಾರಣವಾಗಿ ಹೇಳ್ತಾ ಇರ್ತೇವೆ, ನಾಯಿ ಅಂತೆ 7 ದಿನಕ್ಕೆ ಬೇಕಾದ ಆಹಾರ ಒಂದೇ ದಿನ ತಿನ್ಬಿಡುತ್ತಂತೆ. ಸಾಧ್ಯವಾದ್ರೆ 7 ದಿನ ತಿನ್ನಲಾರದೆ ತಿರುಗಾಡ್ತದಂತೆ. ಅದು ತಿನ್ನೋದಿಲ್ಲ, ನೆಕ್ಕುತ್ತೆ. ನೆಕ್ಕುವುದಂದ್ರೆ ಏನು ಗೊತ್ತಾ ನಿಮ್ಗೆ? ನಾಯಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ನಾಯಿ ಅನ್ನ ಚೆನ್ನಾಗಿ ತನ್ನ ಬಾಯಿಯಲ್ಲಿ ತೆಗೆದುಕೊಂಡು ಚೆನ್ನಾಗಿ ಜಡಮಿ ನುಂಗುತ್ತದೆ ಅಂದುಕೊಳ್ತೀರಾ? ಇಲ್ಲ, ಹಾಗೆ ಹಾಗೆ ನೆಕ್ಕುತ್ತಾ ಇರುತ್ತೆ. ಆ ರೀತಿ ಒಂದೇ ಸಮನೆ ನೆಕ್ಕುತ್ತೆ, ಹಾಗೆ ನೆಕ್ಕುತ್ತಾ ನುಂಗುತ್ತೆ. ಪಾತ್ರೆಯಲ್ಲಿ ಇರೋದೆಲ್ಲ ಹಾಗೆಯೇ ನೆಕ್ಕುತ್ತಾ ಇರುತ್ತೆ. ಇವು ಎಷ್ಟು ಹಾಕಿದ್ರು ನೆಕ್ಕಿ ನುಂಗುತ್ತೆ. ಅವಸರದಿಂದ ಆತುರದಿಂದ ನೆಕ್ಕುತ್ತಾ ಇರುತ್ತೆ. ನಮ್ಮ ಹತ್ರವೂ ಒಂದು ನಾಯಿ ಇದೆ, ಅದಕ್ಕೂ ಊಟ ಹಾಕ್ತಾರೆ. ಆದರೆ ಅದೇನೋ ಊಟದ ಪಾತ್ರೆ ತೆಗೆದುಕೊಂಡು ಬರುವಾಗ ಅದರ ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಇರುತ್ತೆ ಗೊತ್ತಾ? 1 ವಾರ 10 ದಿನಗಳವರೆಗೂ ಅದಕ್ಕೆ ಊಟ ಹಾಕಲಾರದೆ ಇಟ್ರೆ ಹೇಗಿರುತ್ತೋ, ಆನಂತರ ಆಹಾರಕ್ಕಾಗಿ ಅದು ಯಾವ ರೀತಿ ತವಕಿಸುತ್ತದೋ ಆ ರೀತಿ ತವಕಿಸುತ್ತಾ ಇರುತ್ತೆ. ಅದನ್ನು ನೋಡಿದ್ರೆ ಕೆಲ್ಸಕ್ಕೆ ಬರ್ದ ನಾಯಿಯೇ, ಪ್ರತಿದಿನ ಊಟ ಹಾಕಿದೇವಲ್ಲವೇ, ಹೊತ್ತಿಗೆ ಊಟ ಹಾಕ್ತಿದ್ದೇವಲ್ಲವೇ, ಯಾವತ್ತು ಊಟ ಕಂಡಿಲ್ಲ ಅನ್ನುವಂತೆ ನಡ್ಕೊಳ್ತೀಯಲ್ಲವೇ, ಏನಿದು? ಅದೇ ಅದರ ಕೆಲಸ. ಅವಸರದಿಂದ ತಿಂದ್ಬಿಡುತ್ತೆ. ಕೆಲವೊಂದು ಸಾರಿ ಕಕ್ಕಿ ಬಿಡುತ್ತೆ. ಕಕ್ಕಿದ ನಂತರ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡಿ ಬಂದು ಏನ್ ಮಾಡುತ್ತೆ ಗೊತ್ತಾ? ಕಕ್ಕಿದ್ದನ್ನೇ ಮತ್ತೆ ನೆಕ್ಕುತ್ತೆ. ಹೀಗೆ ಹೇಳುವಾಗ ನಿಮ್ಮಲ್ಲಿ ಅಯ್ಯೋ ಚೀಚಿ ಅನ್ನುತ್ತೀರೋ ಇಲ್ಲವೋ? ನಾಯಿಗೂ ನಮಗೂ ಇರುವ ವ್ಯತ್ಯಾಸ ಹೇಳ್ತೇನೆ ಕೇಳಿ. ನಾಯಿ ಕಕ್ಕುತ್ತೆ, ನಾವು ನುಂಗುತ್ತೇವೆ. ನಿಮ್ಗೇನಾದ್ರೂ ಅರ್ಥವಾಯ್ತಾ? ಕೆಲವರು ಕಂಠದವರೆಗೂ ತಿನ್ನುತ್ತಾರೆ ಪ್ರಿಯರೇ. ಕಂಠದವರೆಗೂ ತಿಂದಾಗ ಒಂದು ತೇಗು ಬರುತ್ತೆ. ಹಾಗೆ ತೇಗು ಬಂದಾಗ ತಿಂದಿದ್ದು ಬಾಯಿಯೊಳಗೆ ಬರುತ್ತೋ ಇಲ್ಲವೋ? ಇರೋ ವಿಷಯ ಹೇಳ್ತಿದ್ದೇನೆ ಕೇಳಿ. ತಿಂದಿರೋದು ಬಾಯಿಯೊಳಗೆ ಬರುತ್ತೋ ಇಲ್ಲವೋ? ಬಾಯಿಯೊಳಗೆ ಬರುತ್ತೆ. ನಾಯಿ ಏನ್ ಮಾಡುತ್ತೆ? ಕಕ್ಕಿ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತೇವೆ? ನುಂಗಿ ಬಿಡ್ತೇವೆ. ಈಗ ಯಾವ್ದು ಬೆಟರ್ ಆಗಿದೆ ಹೇಳಿ? ನಾಯಿ ಬೆಟರ್ ಆಗಿದೆಯಾ, ನಾವು ಬೆಟರ್ ಆಗಿದ್ದೇವಾ ಹೇಳಿ? ನಾಯಿ ಕಕ್ಕಿದ ನಂತರ ತಿನ್ನುತ್ತೆ, ನಾವೇನು ಕಕ್ಕಲಾರದೆ ತಿಂದು ಬಿಡ್ತೇವೆ. ಏನ್ ಮಹಾ ಡಿಫ್ರೆನ್ಸ್ ಇದೆ ಹೇಳಿ? ಏನೋ ನಾವೇ ಮೇಲಿನಿಂದ ಇಳಿದು ಬಂದಂತೆ. ಅಯ್ಯೋ ಚಿಚ್ಚಿ, ಎಷ್ಟು ಹೊಲಸು. ಇನ್ನು ಕೆಲವರು ಜಡಿಮಿ ಮತ್ತೊಮ್ಮೆ ನುಂಗುತ್ತಾರೆ. ಹಾಗೆ ಬಾಯೊಳಗಡೆ ಬಂದಿರುವುದನ್ನು ಮತ್ತೊಮ್ಮೆ ಜಡಿಮಿ ಮತ್ತೊಮ್ಮೆ ನುಂಗುತ್ತಾರೆ. ಸರಿ, ಹೇಳಲು ಇಚ್ಛಿಸುವುದೇನೆಂದರೆ, ಕಕ್ಕಿರುವುದನ್ನೇ ಮತ್ತೆ ತಿನ್ನುವಂಥದ್ದು ನಾಯಿಯ ಕೆಲಸ. ದೇವರು ಹೇಳ್ತಾರೆ, 2 ಪೇತ್ರ 2ನೇ ಅಧ್ಯಾಯ 21-22ನೇ ವಚನ, ಅವರು ನೀತಿ ಮಾರ್ಗವನ್ನು ಅನುಭವಪೂರ್ವಕವಾಗಿ ತಿಳಿದುಕೊಂಡು ತಮಗೆ ಕೊಡಲ್ಪಟ್ಟ ಪರಿಶುದ್ಧವಾದ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ಅನುಭವಪೂರ್ವಕವಾಗಿ ತಿಳಿಯಲಾರದೆ ಇದ್ದಿರುವಂಥದ್ದೇ ಅವರಿಗೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಂತೆ ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ಏನಂತೆ ನಿಜವಾದ ಗಾದೆಗೆ ಸರಿಯಾಗಿ ಇವರು ನಡೆದಿದ್ದಾರೆ. ಸಹೋದರ ಸಹೋದರಿಯರೇ, ಒಮ್ಮೆ ರಕ್ಷಿಸಲ್ಪಟ್ಟ ನಂತರ, ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ, ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ನಿರ್ಣಯ ತೆಗೆದುಕೊಂಡ ನಂತರ, ನಾವು ಬಿಟ್ಟಿರುವಂತಹ ಆ ಪಾಪದ ತಂಟೆಗೆ ಮತ್ತೆ ಹೋಗುವಂಥದ್ದು
ಮತ್ತೆ ತಪ್ಪು ಮಾಡುವುದು, ಮತ್ತೆ ಪಾಪ ಮಾಡುವುದು, ಮತ್ತೆ ಪಾಪದಲ್ಲಿ ಬೀಳುವಂತದ್ದು ನಮ್ಮಲ್ಲಿ ಕೆಲವರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಹಾಗೆ ಪಾಪದಲ್ಲಿ ಬೀಳೋದು, ಪಶ್ಚಾತ್ತಾಪ ಪಡೋದು, ಪಾಪದಲ್ಲಿ ಬೀಳೋದು, ಪಶ್ಚಾತ್ತಾಪ ಪಡೋದು ನಮ್ಮಲ್ಲಿ ಕೆಲವರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಆದರೆ ದಯವಿಟ್ಟು ಗಮನಿಸಿರಿ, ಅದರ ಹಿಂದೆ ನಡೆಯುತ್ತಿರುವುದೇನೆಂದು ಅರ್ಥ ಮಾಡಿಕೊಳ್ಳೋಣ. ನೀವು ತಪ್ಪು ಮಾಡಿದ್ದೀರಿ, ಭಾನುವಾರ ದೇವರ ಸನ್ನಿಧಿಗೆ ಬಂದು ಒಪ್ಪಿಕೊಂಡಿದ್ದೀರಿ, ಮತ್ತೆ ತಪ್ಪು ಮಾಡಿದ್ದೀರಿ, ಮತ್ತೆ ಭಾನುವಾರ ದೇವರ ಸನ್ನಿಧಿಗೆ ಬಂದು ಒಪ್ಪಿಕೊಂಡು ಮತ್ತೆ ತಪ್ಪು ಮಾಡ್ತಿದ್ದೀರಿ, ಮತ್ತೆ ತಪ್ಪು ಮಾಡ್ತಿದ್ದೀರಿ. ನೀವು ಅಂದ್ಕೊಳ್ತಾ ಇದ್ದೀರಿ ನೀವು ಕ್ಷಮಿಸಲ್ಪಡ್ತಾ ಇದ್ದೀರಿ ಎಂದು. ಹಾಗಾಗಿ ಯಾವ ಪ್ರಾಬ್ಲಮ್ ಇಲ್ಲ. ನೋ 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 ನೋ. ನೀವು ತಪ್ಪು ಮಾಡಿ ಕ್ಷಮಾಪಣೆ ಕೋರಿ ಮತ್ತೆ ಒಪ್ಪಿಕೊಂಡು ಮತ್ತೆ ಕ್ಷಮಾಪಣೆ ಹೊಂದಿಕೊಂಡು ಮತ್ತೆ ತಪ್ಪು ಮಾಡಿ ಕ್ಷಮಾಪಣೆ ಹೊಂದಿಕೊಂಡು ಮತ್ತೆ ತಪ್ಪು ಮಾಡುವುದಾದರೆ ನಿಮಗೆ ಗೊತ್ತಾಗಲಾರದಂತೆಯೇ ದೇವರು ವಿಧಿಸಲಿಕ್ಕಿರುವ ಶಿಕ್ಷೆಯನ್ನು 2 ಪಟ್ಟು ಹೆಚ್ಚಾಗಿ ಮಾಡಿಕೊಳ್ತಿದ್ದೀರಿ. ಮೊದಲ ಸಾರಿ ಇಸ್ರಾಯೇಲರು ತಪ್ಪು ಮಾಡಿದಾಗ 8 ವರ್ಷ ಶಿಕ್ಷಿಸುವುದಕ್ಕಾಗಿ ವೈರಿಗಳ ಕೈಗೆ ಒಪ್ಪಿಸುತ್ತಾರೆ. ಆ ನಂತರ ಮತ್ತೆ ಸ್ವಲ್ಪ ಕಾಲ ಅವರು ಸರಿಯಾಗಿದ್ದಾಗ ಸರಿಯಾದ ಸಮಯದಲ್ಲಿ ಸುಖವಾಗಿ ಬದುಕಿ ಈಗ ನಮ್ಗೆ ಯಾವ ತೊಂದರೆ ಇಲ್ಲ, ನಾವು ಆರಾಮಾಗಿದ್ದೇವೆ, ಏನು ಸಮಸ್ಯೆ ಇಲ್ಲ ಎಂದು ಯೋಚಿಸಿ ಮತ್ತೆ ದೇವರ ದೃಷ್ಟಿಯಲ್ಲಿ ಅವರು ಪಾಪ ಮಾಡಿದಾಗ ಅವರನ್ನು ದೇವರು ಎಷ್ಟು ವರ್ಷ ಶಿಕ್ಷಿಸಿದರೆಂದು ಬೈಬಲ್ ನಲ್ಲಿದೆ. ಎಷ್ಟು ವರ್ಷ ಎಂದು ಹೇಳಿ? 18 ವರ್ಷಗಳವರೆಗೂ ಶಿಕ್ಷಿಸುತ್ತಾರೆ. ಮೊದಲು 8 ವರ್ಷಗಳವರೆಗೂ, ಈಗ 18 ವರ್ಷಗಳವರೆಗೂ. 13ನೇ ಅಧ್ಯಾಯ 1ನೇ ವಚನದಲ್ಲಿ 40 ವರ್ಷಗಳವರೆಗೂ ಶಿಕ್ಷಿಸುತ್ತಾರೆ. ಎಷ್ಟು ವರ್ಷಗಳವರೆಗೂ? ಇಸ್ರಾಯೇಲರು ಮತ್ತೆ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಯೆಹೋವನು 40 ವರ್ಷಗಳವರೆಗೂ ಅವರನ್ನು ಫಿಲಿಸ್ಟಿಯರ ಕೈಗೆ ಒಪ್ಪಿಸಿದನು. ಏನ್ ಅರ್ಥ ಆಗುತ್ತೆ ನಿಮಗೆ? ನಾವು ಅಂದ್ಕೊಳ್ತೇವೆ ಕ್ಷಮಾಪಣೆ ಕೇಳುವುದರಿಂದ ಕ್ಷಮಿಸಲ್ಪಡ್ತೇವೆ ಎಂದು. ಹಾಗಾಗಿ ಎಷ್ಟು ಸಾರಿ ತಪ್ಪು ಮಾಡಿದ್ರು ಪರವಾಗಿಲ್ಲ ಅಂದ್ಕೊಳ್ತೇವೆ. ಆದ್ರೆ ದಯವಿಟ್ಟು ಗಮನಿಸಿರಿ, ಫಸ್ಟ್ ಟೈಮ್ ಅವರು ತಪ್ಪು ಮಾಡಿದಾಗ ದೇವರು 8 ಇಯರ್ಸ್ ಶಿಕ್ಷಿಸಿದ್ರು. ಕ್ಷಮಾಪಣೆ ಕೋರಿಕೊಂಡ್ರು, ಕನಿಕರಿಸಿ ದೇವರು ಒಳ್ಳೆ ದಿನಗಳನ್ನು ಕೊಟ್ರು. ಒಳ್ಳೆ ದಿನಗಳನ್ನು ದೇವರು ಕೊಟ್ಟಾಗ ಕೃತಜ್ಞತೆ ಉಳ್ಳವರಾಗಿ ತಮ್ಮ ಆತ್ಮಿಕತೆ ಕಾಪಾಡಿಕೊಳ್ಳುವುದರ ಬದಲಿಗೆ ನಾಯಿ ಬಾಲ ಡೊಂಕ ಇದ್ದಂತೆ ಮತ್ತೆ ಡೊಂಕಾದ ಜೀವಿತ ಪ್ರಾರಂಭಿಸಿದಾಗ ಅವರ ಶಿಕ್ಷೆ ಹೆಚ್ಚಾಯಿತು ಎಂದು ಮರೆಯಬೇಡಿ. 18 ವರ್ಷಗಳ ಶಿಕ್ಷೆ ಅವರ ಮೇಲೆ ಬಂದಿತ್ತು. ಆ ನಂತರ ಮತ್ತೆ ಅವರು ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಡ್ತಾರೆ. ದೇವರು ಕನಿಕರಿಸಿ ಅವರನ್ನು ಬಿಡಿಸುತ್ತಾರೆ. ಬಿಡುಗಡೆ ಹೊಂದಿಕೊಂಡ ನಂತರ ಅವರು ಮತ್ತೆ ಸರಿಯಾಗಿರುವುದರ ಬದಲಿಗೆ ಪ್ರಶಾಂತವಾಗಿದ್ದೇವಲ್ಲವೇ, ಯಾವ ಕಷ್ಟ ಇಲ್ವಲ್ಲವೇ, ಎಲ್ಲವೂ ಚೆನ್ನಾಗಿದೆ ಅಲ್ಲವೇ, ನಮ್ಗೆ ಯಾವ ರೋಗ ಇಲ್ವಲ್ಲ, ಯಾವ ತಪ್ಪು ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡ್ರು. ಹೀಗೆ ಅವರು ಅಲಕ್ಷ್ಯದಿಂದ ಮತ್ತೆ ಅವರು ತಪ್ಪು ಮಾಡಿದಾಗ, ಇಲ್ಲವೇ ನಾವು ಕೂಡ ತಪ್ಪು ಮಾಡುವಾಗ ಏನಾಗುತ್ತೆ ಗೊತ್ತಾ? ತೀವ್ರವಾದ ಶಿಕ್ಷೆ, ಸಂಪೂರ್ಣವಾದ ಶಿಕ್ಷೆ. 40 ಎಂಬ ನಂಬರ್ ಸಂಪೂರ್ಣತೆಗೆ ಸೂಚನೆಯಾಗಿದೆ. ಇಸ್ರಾಯೇಲರ ರಾಜರುಗಳಲ್ಲಿ ಹೆಚ್ಚು ಮಂದಿ 40 ವರ್ಷಗಳವರೆಗೂ ಪರಿಪಾಲನೆ ಮಾಡುತ್ತಾರೆ. ಸೌಲನು 40 ವರ್ಷ ಆಳುತ್ತಾನೆ, ದಾವಿದನು 40 ವರ್ಷ ಆಳುತ್ತಾನೆ, ಸೊಲೊಮೋನನು 40 ವರ್ಷ ಆಳುತ್ತಾನೆ. ಹಾಗಾಗಿ 40 ಸಂಖ್ಯೆ ಪರಿಪೂರ್ಣತೆಗೆ ಸೂಚನೆಯಾಗಿದೆ. ಮೋಶೆ ಮೊದಲ 40 ವರ್ಷ ಐಗುಪ್ತ ದೇಶದಲ್ಲಿ ಇರ್ತಾನೆ, ಆನಂತರ 40 ವರ್ಷ ಮಿದ್ಯಾನರ ಅರಣ್ಯದಲ್ಲಿ ಇರ್ತಾನೆ, ಆನಂತರ ಮತ್ತೆ 40 ವರ್ಷ ದೇವರಿಗೋಸ್ಕರ ರೋಷ ಉಳ್ಳವನಾಗಿ ಜೀವಿಸಿರುವಂತೆ ನಾವು ನೋಡುತ್ತೇವೆ. 40 ಎಂಬ ಸಂಖ್ಯೆ ಪರಿಪೂರ್ಣತೆಗೆ ಸೂಚನೆಯಾಗಿದೆ. ಕ್ರೈಸ್ತಿಯ ಸಮಾಜವೇ ಕೇಳಿರಿ, ಇಸ್ರಾಯೇಲರು ಮತ್ತೆ ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದಾಗ ದೇವರು ಏನ್ ಮಾಡ್ತಾರೆ ಗೊತ್ತಾ? ಸಂಪೂರ್ಣವಾಗಿ ಶಿಕ್ಷಿಸುತ್ತಾರೆ. 40 ವರ್ಷಗಳವರೆಗೂ ಅವರು ಫಿಲಿಸ್ಟಿಯರ ಕೈಯಲ್ಲಿ ಬಂದಿಯಾಳುಗಳಾಗಿ ಬದುಕುತ್ತಾರೆ, ಬಂಧಿತರಾಗಿ ಬದುಕುತ್ತಾರೆ. ವಿಚಿತ್ರವೇನೆಂದರೆ ಕನಿಷ್ಠ ಅಳುವವನೊಬ್ಬನೂ ಇಲ್ಲ, ಪ್ರಾರ್ಥಿಸಲು ಒಬ್ಬನೂ ಇಲ್ಲ. ಯಾಕೆಂದ್ರೆ ಪಾಪದಿಂದ ಬಂದ ಶಿಕ್ಷೆಗೆ ರೂಢಿಯಾಗ್ಬಿಟ್ಟಿದ್ರು, ಬಂದಿ ಆಳುತನಕ್ಕೆ ರೂಢಿಯಾಗ್ಬಿಟ್ಟಿದ್ರು. 8 ವರ್ಷಗಳವರೆಗೂ ಬಂದಿ ಆಳುಗಳಾಗಿ ಬಾಧೆ ಅನುಭವಿಸಲಾರದಾಗ ಅಳುತ್ತಾರೆ, ದೇವ್ರು ಕನಿಕರಿಸಿ ಬಿಡಿಸುತ್ತಾರೆ. 18 ವರ್ಷಗಳವರೆಗೂ ಬಂದಿ ಆಳುಗಳಾಗಿ ದೇವ್ರ ಮುಂದೆ ಕಣ್ಣೀರಿಟ್ಟಾಗ ದೇವ್ರು ಕನಿಕರಿಸ್ತಾರೆ. ಆಮೇಲೆ 40 ವರ್ಷ ದೇವ್ರು ಶಿಕ್ಷೆ ವಿಧಿಸಿದಾಗ ಅಲ್ಲಿ ಕನಿಷ್ಠ ಕಣ್ಣೀರಿನಿಂದ ಮೊರೆ ಇಡುವವನಿಲ್ಲ. ಕಾರಣವೇನೆಂದ್ರೆ ಅವರು ರೂಢಿ ಮಾಡಿಕೊಂಡ್ರು, ಶಿಕ್ಷೆಯನ್ನು ರೂಢಿ ಮಾಡಿಕೊಂಡ್ರು, ದುರ್ಗತಿಯ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿಕೊಂಡ್ರು, ದಿಕ್ಕಿಲ್ಲದ ಜೀವಿತ ಅಭ್ಯಾಸ ಮಾಡಿಕೊಂಡ್ರು, ಸೈತಾನನ ಪರಮಾಧಿಕಾರಕ್ಕೆ ಅಧೀನರಾದ್ರು. ಸೈತಾನ ಕೂತ್ಕೊಂಡ್ರೆ ಕೂತ್ಕೊಳ್ತಾರೆ, ಎದ್ದೇಳು ಅಂದ್ರೆ ಎದ್ದೇಳ್ತಾರೆ. ಯಾವ ಪಾಪ ಮಾಡು ಅಂದ್ರೆ ಆ ಪಾಪ ಮಾಡ್ತಿದ್ರು. ಸೈತಾನನ ಕೈಯಲ್ಲಿ ಅವರು ಕೈಗೊಂಬೆ ಅಂತಾದ್ರು. ಪಾಪಕ್ಕೂ ಲೋಕಕ್ಕೂ, ಲೋಕ ಆಚಾರಕ್ಕೂ ಬಂದಿ ಆಳುಗಳಾಗಿ ಕನಿಷ್ಠ ಪ್ರಾರ್ಥನೆ ಕೂಡ ಮಾಡದಂತಹ ದುಸ್ಥಿತಿಗೆ ಸೇರಿದ್ರು. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಪಾಪ ಅಭ್ಯಾಸ ಮಾಡಿಕೊಂಡು, ಲೋಕವನ್ನು ಅಭ್ಯಾಸ ಮಾಡಿಕೊಂಡು, ಸ್ನೇಹವನ್ನು ಅಭ್ಯಾಸ ಮಾಡಿಕೊಂಡು, ಪಾಪಿಷ್ಟ ಚಟಗಳನ್ನು ಅಭ್ಯಾಸ ಮಾಡಿಕೊಂಡು, ಕೊನೆಗೆ ಅವುಗಳಿಂದ ಹೊರಗೆ ಬರಬೇಕು ಎಂಬ ಭಾವನೆ ಕೂಡ ತಂದುಕೊಳ್ಳದೆ ಬಂದಿ ಆಳುಗಳಂತೆ ಜೀವಿಸುವಂತವ್ರು ಯಾರಾದ್ರೂ ಇದ್ರೆ ಕೇಳಿರಿ. ಅದಕ್ಕಿಂತ ದುಸ್ಥಿತಿ ಬೇರೆ ಏನಿರುತ್ತೆ? ಅದಕ್ಕಿಂತಲೂ ಘೋರವಾದ ಪರಿಸ್ಥಿತಿ ಇನ್ಯಾವುದು ಧಾವಿಸುತ್ತೆ ಹೇಳಿ? ಒಂದು ತಗ್ಗಿನೊಳಗೆ ಬಿದ್ದವನು ನನಗೆ ಕಾಪಾಡಿರಿ ಕಾಪಾಡಿರಿ ಎಂದು ಕಿರ್ಚಬೇಕು. ಒಂದು ಕೆಸರಿನಲ್ಲಿ ಬಿದ್ದಂತವನು ಆ ಕೆಸರಿನಿಂದ ಹೊರಗೆ ಬರಬೇಕು ಎಂದು ಕಿರ್ಚಬೇಕು. ಆ ಕೆಸರಿನ ತಗ್ಗಿನೊಳಗೆ ಬಿದ್ದು ಹಾಗೆಯೇ ಉಳ್ಕೊಂಡು ಹೊರಗೆ ಬರುವ ಪ್ರಯತ್ನ ಮಾಡದಿದ್ದರೆ ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ ಇನ್ಯಾವ್ದಿರುತ್ತೆ? ಈ ದಿನ ನಮ್ಮ ಮಧ್ಯೆ ಇದ್ದೀರಾ? ಯಾವುದೋ ಒಂದು ಪಾಪಕ್ಕೆ ನೀವು ಬಂಧಿತರಾಗಿದ್ದೀರಿ, ಆದರೆ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅದರಿಂದ ಹೊರಬರುವ ಪ್ರಯತ್ನ ಕೂಡ
ನೀವು ಮಾಡ್ತಾ ಇಲ್ಲ. ಹಾಗಾದ್ರೆ ಕೇಳಿರಿ, ಅದಕ್ಕೆ ಸಂಪೂರ್ಣವಾಗಿ ನೀವು ಒಳಗಾಗಿದ್ದೀರಿ. ಆ ದಿನ ಇಸ್ರಾಯೇಲ್ ಪ್ರಜೆಗಳು ತಮಗಿರುವ ದುಸ್ಥಿತಿಗೆ ಅವರು ಸಂಪೂರ್ಣವಾಗಿ ಒಳಗಾಗ್ತಾರೆ, ವಿಧೇಯರಾಗ್ತಾರೆ. ಅಷ್ಟು ಮಾತ್ರವಲ್ಲದೆ ಇನ್ನು ಮೇಲೆ ನಮ್ಮಿಂದಾಗಲ್ಲ ಹೊರಬರುವುದು, ನಮ್ಮಿಂದಾಗಲ್ಲ ಹೊರಗೆ ಬರುವ ನಂಬಿಕೆ ನಮಗಿಲ್ಲ, ಅವಕಾಶವೂ ಇಲ್ಲ ಎಂಬ ದುರ್ಗತಿಯ ಸ್ಥಿತಿಗೆ ಸೇರ್ತಾರೆ. ಅಂತಹ ಸಮಯದಲ್ಲಿ ಮನೋಹ ಎನ್ನುವಂತಹ ಒಬ್ಬನು ಮತ್ತು ಅವನ ಹೆಂಡತಿ ತಮ್ಮ ಸುತ್ತಲೂ ಇರುವಂತಹ ಪ್ರಜೆಗಳು ಇಷ್ಟಾನುಸಾರವಾಗಿ ಪಾಪಕ್ಕೂ ಲೋಕಕ್ಕೂ ಒಳಗಾಗಿ ದಾಸರಾಗಿ ಬಂದಿಯಾಳುಗಳಾಗಿ ಬಂಧಿತರಾಗಿ ಬದುಕುತ್ತಿರುವಾಗ ಅವರು ಮಾತ್ರ ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಜೀವಿಸುತ್ತಾರೆ. ಪ್ರಿಯರೇ ಕೇಳಿ, ಸಹೋದರ ಸಹೋದರಿಯರೇ, ನಮ್ಮ ಸುತ್ತಲಿರುವಂತವರು ದೇವರಿಗೆ ವಿರುದ್ಧವಾಗಿ ಜೀವಿಸಬಹುದು, ಲೋಕಾನುಸಾರವಾಗಿ ಜೀವಿಸಬಹುದು, ಪಾಪಕ್ಕೆ ಬಂದಿಯಾಳುಗಳಾಗಿ ಜೀವಿಸಬಹುದು. ಹಾಗೆಂದ ಮಾತ್ರಕ್ಕೆ ನೀವು ಕೂಡ ಅವರೊಂದಿಗೆ ತಿರುಗಾಡುವ ಅಗತ್ಯವಿಲ್ಲ, ಕುಡಿದಾಡುವ ಅಗತ್ಯವಿಲ್ಲ, ತೂಗಾಡುವ ಅಗತ್ಯವಿಲ್ಲ, ಅವರೊಂದಿಗೆ ಸೇರಿ ನಿಮ್ಮ ಜೀವಿತ ನಾಶ ಮಾಡಿಕೊಳ್ಳುವ ಅಗತ್ಯ ಕೂಡ ಇಲ್ಲ. ಆ ದಿನ ಮನೋಹ ಎಂಬ ಒಬ್ಬ ವ್ಯಕ್ತಿ, ಅವನ ಹೆಂಡತಿ, ಪಾಪಿಷ್ಟ ಮನುಷ್ಯರು, ಪಾಪಿಷ್ಟ ಜನರು, ಪಾಪಿಷ್ಟ ಸಮಾಜದ ಮಧ್ಯದಲ್ಲಿ ದೇವರಿಗೋಸ್ಕರ ಜೀವಿಸಬೇಕು, ದೇವರಿಗಾಗಿ ಬದುಕಬೇಕು, ದೇವರ ಮಕ್ಕಳಾಗಿ ಜೀವಿಸಬೇಕು, ಬೆಳಕಿಗೆ ಸಂಬಂಧಪಟ್ಟಂತೆ ಜೀವಿಸಬೇಕು ಎಂಬುದಾಗಿ ಒಂದು ಕುಟುಂಬ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆ ಒಂದು ಕುಟುಂಬ ತೆಗೆದುಕೊಂಡ ತೀರ್ಮಾನಕ್ಕಾಗಿ ದೇವರು ಏನ್ ಮಾಡ್ತಾರೆ ಗೊತ್ತಾ? ಆ ಒಂದೇ ಒಂದು ಕುಟುಂಬದೊಳಗಿಂದ ಒಬ್ಬ ಅದ್ಭುತನಾದಂತಹ ಬಲಿಷ್ಠನಾದಂತಹ ನ್ಯಾಯಸ್ಥಾಪಕನನ್ನು ಲೋಕಕ್ಕೆ ನಾನು ಒದಗಿಸಿಕೊಡಬೇಕು, ಮುಖ್ಯವಾಗಿ ಇಸ್ರಾಯೇಲರಿಗೆ ಒದಗಿಸಬೇಕು ಎಂಬುದಾಗಿ ಯೋಚಿಸಿ ಅವರಿಬ್ಬರಿಗೆ ದರ್ಶನ ಕೊಡ್ತಾರೆ. ಅವರಿಬ್ಬರು ಕೂಡ ಬಂದಿ ಆಳುಗಳಾಗಿ ಬದುಕುತ್ತಿರುವ ಇಸ್ರಾಯೇಲ್ ಪ್ರಜೆಗಳ ಮಧ್ಯ ಫಿಲಿಸ್ಟಿಯರ ಬಂದಿ ಆಳುತನವನ್ನು ಅಭ್ಯಾಸ ಮಾಡಿಕೊಂಡು ಬಂಧಿತರಾಗಿ ಜೀವಿಸುವಂತಹ ಸಮಾಜದ ಮಧ್ಯದಲ್ಲಿ ಆತ್ಮಿಕರಾಗಿ ಜೀವಿಸುತ್ತಾರೆ. ಸಹೋದರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು, ಸಹೋದರ ಕೇಳ್ತಾ ಇದ್ದೀರಾ? ನಿಮ್ಮ ಸುತ್ತಲಿರುವವರು, ನಿಮ್ಮ ಕುಲದಲ್ಲಿದ್ದವರು, ಮತದಲ್ಲಿದ್ದವರು, ನಿಮ್ಮ ಪ್ರಾಂತ್ಯದಲ್ಲಿದ್ದವರು, ನಿಮ್ಮ ವಂಶದಲ್ಲಿದ್ದವರು, ನಿಮ್ಮ ಬಂಧುಗಳು, ಒಂದು ವೇಳೆ ಅವರು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇರಬಹುದು. ಹಾಗೆಂದ ಮಾತ್ರಕ್ಕೆ ಅವರಂತೆ ನೀವು ಕೂಡ ಇಷ್ಟಾನುಸಾರವಾಗಿ ಜೀವಿಸುವ ಅಗತ್ಯವಿಲ್ಲ. ದೇವರನ್ನು ನೀವು ತಿಳಿದುಕೊಂಡಿರೋದಾದ್ರೆ, ದೇವರು ನಿಮ್ಮ ಹೃದಯದಲ್ಲಿ ಇರೋದಾದ್ರೆ, ನೀವು ಪ್ರತ್ಯೇಕವಾಗಿ ಜೀವಿಸಿರಿ. ಬಹುಶಃ ನಿಮ್ಮ ವಂಶದಲ್ಲಿ ದೇವರು ನಿಮ್ಮನ್ನು ಆರಿಸಿಕೊಂಡಿರುವ ಕಾರಣ ನಿಮ್ಮ ಮೂಲಕ ನಿಮ್ಮ ವಂಶವನ್ನೇ ದೇವರು ಉದ್ಧರಿಸಬೇಕೆಂದು ಬಯಸುತ್ತಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಯಾರು ಕೂಡ ದೇವರನ್ನು ಅರಿತುಕೊಂಡು ರಕ್ಷಣೆ ಹೊಂದಲಾರದೆ ಇದ್ದಿರಬಹುದು. ಆದರೆ ದೇವರು ನಿಮ್ಮನ್ನು ಆರಿಸಿಕೊಳ್ಳಲು ಕಾರಣವೇನೆಂದರೆ, ನಿಮ್ಮ ಮೂಲಕ ದೇವರು ನಿಮ್ಮ ಕುಟುಂಬ ಸಂಬಂಧಿಕರನ್ನು ರಕ್ಷಿಸಬೇಕೆಂದು ಆಶಿಸುತ್ತಿದ್ದಾರೇನೋ. ಅದಕ್ಕೋಸ್ಕರವೇ ದೇವರು ನಿಮಗೆ ಮೊದಲನೇದಾಗಿ ತನ್ನ ಕೃಪೆ ತೋರಿಸಿದ್ದಾರೆ. ಒಮ್ಮೆ ಅರ್ಥ ಮಾಡಿಕೊಳ್ಳಿ, ಮನೋಹನ ಹೆಂಡತಿ ತಮ್ಮ ಆತ್ಮಿಕತೆಯನ್ನು ಕಾಪಾಡಿಕೊಂಡ ಪುಣ್ಯಕ್ಕಾಗಿ ಅವರಿಗೆ ಒಂದು ಮುದ್ದಾದ ಮಗುವನ್ನು ಕೊಡ್ತಾರೆ. ಆ ಮುದ್ದಾದ ಮಗುವಿನ ಹೆಸರೇ ಸಂಸೋನನು. ಅಂದರೆ ಒಂದು ಕುಟುಂಬ ನೀತಿಯಿಂದ ಯಥಾರ್ಥವಾಗಿ ಜೀವಿಸುವುದಾದರೆ ದೇಶವನ್ನೇ ಉದ್ಧರಿಸುವುದಕ್ಕಾಗಿ ದೇವರು ಒಬ್ಬ ನ್ಯಾಯಸ್ಥಾಪಕನನ್ನು ಅನುಗ್ರಹಿಸುತ್ತಾರೆ. ಅಂದರೆ ಈ ದಿನ ನೀವು ಬಡವನಾಗಿರ್ಬೋದು, ಒಬ್ಬ ಬಡವಳಾಗಿರ್ಬೋದು, ಐಶ್ವರ್ಯ ಇಲ್ಲದ ವ್ಯಕ್ತಿಯಾಗಿರ್ಬೋದು, ಹೆಸರು ಪ್ರಖ್ಯಾತಿ ಇಲ್ಲದ ವ್ಯಕ್ತಿಯಾಗಿರ್ಬೋದು, ನಿಮಗೆ ಅಂದ ಚಂದ ಇಲ್ಲದೆ ಇರಬಹುದು, ವಿದ್ಯಾಭ್ಯಾಸ ಇಲ್ಲದೆ ಇರಬಹುದು, ಧನ ಘನತೆ ಇಲ್ಲದೆ ಇರಬಹುದು. ಆದರೆ ನೀವು ಆತ್ಮಿಕಳಾಗಿರೋದಾದ್ರೆ ದೇವರು ನಿಮಗೆ ಕೊಡಲಿಕ್ಕಿರುವಂತಹ ಗರ್ಭಫಲವಾಗಲಿ, ಇಲ್ಲವೇ ಈಗಾಗಲೇ ಕೊಟ್ಟ ಗರ್ಭಫಲವಾಗಲಿ ಅತ್ಯಧಿಕವಾಗಿ ಆಶೀರ್ವದಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಈ ದಿನ ಆತ್ಮೀಕರ ಸಂಚಾರದ ಕುರಿತು ಮಾತಾಡಿದ್ದೀರಿ. ನಮ್ಮ ಜೀವಿತದ ಪ್ರಯಾಣದಲ್ಲಿ ಪ್ರಯಾಣ ಮಾಡುವಾಗ ಯಾವತ್ತೇ ಆಗಲಿ ದೇವರೇ, ನೀವಿಲ್ಲದಂತಹ ಸ್ಥಳಕ್ಕಾಗಲಿ, ನೀವು ನಮ್ಮ ಜೊತೆ ಬರಲಾರದ ಸ್ಥಳಕ್ಕಾಗಲಿ, ನೀವಿಲ್ಲದಂತಹ ವ್ಯಕ್ತಿಗಳೊಂದಿಗಾಗಲಿ ದೇವರೇ ನಾವು ಸಹವಾಸ ಮಾಡುವವರಾಗಿ ಇರಬಾರದು. ಸಾಕ್ಷಿಯನ್ನು ಹಾಳು ಮಾಡಿಕೊಳ್ಳಲು ಅವಕಾಶ ಕೊಡಬಾರದು. ಈ ಆತ್ಮಿಕ ಪ್ರಯಾಣದಲ್ಲಿ ನೀವು ನಮ್ಮ ಜೊತೆ ಇರಬೇಕೆಂದು ಕೋರಿಕೊಳ್ಳುತ್ತೇವೆ. ನಾವು ಮಾಡಿದ ತಪ್ಪನ್ನು ನೀವು ಕ್ಷಮಿಸುವಾಗ ಮೇಲಿಂದ ಮೇಲೆ ಅದೇ ತಪ್ಪನ್ನು ಮಾಡಿ ನಿಮಗೆ ಕೋಪವನ್ನು ಹುಟ್ಟಿಸಿ ದೇವರೇ ಶಿಕ್ಷಿಸಲ್ಪಡುವುದಕ್ಕಿಂತ ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ದೇವರೇ ನಾವು ಪರಿಶುದ್ಧರಾಗಿ ಜೀವಿಸುವ ಜೀವಿತವನ್ನು ದಯಪಾಲಿಸಿರಿ. ಇಸ್ರಾಯೇಲ್ ಪ್ರಜೆಗಳು ಮೊದಲು 8 ವರ್ಷಗಳವರೆಗೂ, ಆನಂತರ 18 ವರ್ಷಗಳವರೆಗೂ, ಆನಂತರ 40 ವರ್ಷಗಳವರೆಗೂ ದೇವರೇ ಅವರು ಶಿಕ್ಷಿಸಲ್ಪಡುತ್ತಾರೆ. ಯೆಶಯ್ಯ, ಇಗೋ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನಮ್ಮೆಲ್ಲರನ್ನು ಕನಿಕರಿಸಿರಿ. ನಾವು ರಕ್ಷಿಸಲ್ಪಟ್ಟಿರೋದು ಶಿಕ್ಷಿಸಲ್ಪಡುವುದಕ್ಕಾಗಿ ಅಲ್ಲ, ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೇ. ಹಾಗಾಗಿ ದೇವರ ಶಿಕ್ಷೆಗೆ ಕಾರಣವಾಗಿರುವ ಯಾವ ಪಾಪ ಕೂಡ ನಮ್ಮ ಜೀವಿತದಲ್ಲಿ ನಡೆಯಲಾರದಂತೆ ಕಾಪಾಡಬೇಕೆಂದು ಕೋರಿಕೊಳ್ತೇವೆ. ದೇವರೇ, ಉದ್ಯೋಗವಿಲ್ಲದೆ ಬಾಧೆ ಪಡುತ್ತಿರುವ ಮಕ್ಕಳಿಗೆಲ್ಲ ಒಳ್ಳೆ ಉದ್ಯೋಗವನ್ನು, ಉತ್ತಮ ಉದ್ಯೋಗವನ್ನು, ಸ್ಥಿರವಾದ ಉದ್ಯೋಗವನ್ನು ಅನುಗ್ರಹಿಸಿರಿ. ವಿವಾಹಕ್ಕಾಗಿ ಸಂಬಂಧ ಹುಡುಕುತ್ತಿರುವ ಮಕ್ಕಳಿಗೆ ಒಳ್ಳೆ ಸಂಬಂಧ, ಅಂದರೆ ವಾಕ್ಯಾನುಸಾರವಾಗಿರುವಂತಹ ಹುಡುಗನನ್ನು ಹುಡುಗಿಯನ್ನು ದಯಪಾಲಿಸಿರಿ ದೇವರೇ. ಗರ್ಭಫಲವಿಲ್ಲದ ದಂಪತಿಗಳ ಮೇಲೆ ದಯ ತೋರಿಸಿ
ದೇವರೇ, ಈ ಪ್ರಾರ್ಥನೆಗೆ ಪ್ರತಿಫಲವಾಗಿ ಅದ್ಭುತವಾದ ಗರ್ಭ ಫಲಗಳನ್ನು ನೀವೇ ಅನುಗ್ರಹಿಸಿ ಕೊಡಿರಿ. ಆರ್ಥಿಕವಾಗಿ ಚದರಿ ಹೋಗಿ ಸಾಲಕ್ಕೆ ಒಳಗಾಗಿ ಕೊರಗುತ್ತಿರುವಂತಹ ದೇವರೇ, ನಿಮ್ಮ ಮಕ್ಕಳನ್ನು ದರ್ಶಿಸಿ ಒಂದಲ್ಲ ಒಂದು ಮಾರ್ಗ ತೆರೆದು ಅವರು ತಮ್ಮ ಸಾಲ ತೀರಿಸಿಕೊಳ್ಳಲು ಮಾರ್ಗ ತೋರಿಸಬೇಕೆಂದು ಮನವಿ ಮಾಡಿಕೊಳ್ತೇನೆ ದೇವರೇ. ಹೀಗೆ ಪ್ರತಿಯೊಬ್ಬರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.